ವಿಸಿಡಿ ನಂಬರ್ 2424, ಪೆದ್ದಪಲ್ಲ, ಆಂಧ್ರ ಪ್ರದೇಶ. ಮುರಳಿ ತಾರೀಖು 1/4/1967. ನುಡಿಸಿರುವಂಥ ತಾರೀಖು 17/12/2017. गीता की किताब तो आई कि नहीं घर में हैं? ಬಾಬಾ ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಗೀತೆ ಬುಕ್ ಬಂದಿದೆನೋ ಇಲ್ವೋ? उसमें लिखा हुआ है कि श्लोक, ಅದರಲ್ಲಿ ಒಂದು ಶ್ಲೋಕವನ್ನು ಬರೆದಿದ್ದಾರೆ. इंद्रियां बड़ी प्रबल हैं, ಇಂದ್ರಿಯಗಳು ತುಂಬ ಪ್ರಬಲ ಆಗಿದೆ. इंद्रियेभ्य परम मनः, ಇಂದ್ರಿಯಭ್ಯ ಪರಂ ಮನಃ. इंद्रियों से प्रबल मन है. ಇಂದ್ರಿಯಗಳಿಗಿಂತ ಪ್ರಬಲ ಮನಸ್ಸಾಗಿದೆ. और मनसस्तु परा बुद्धि, ಮನಸ್ಸಸ್ತು ಪರಾಬುದ್ಧಿ. मन से प्रबल बुद्धि है. ಮನಸ್ಸಿಗಿಂತನೂ ಪ್ರಬಲ ಆಗಿರೋದು ಬುದ್ಧಿ ಆಗಿದೆ. मनुष्यों की बुद्धि जो है पुरुषों की बड़ी प्रबल है. ಮನುಷ್ಯರದು ಅಂದರೆ ಪುರುಷರ ಬುದ್ಧಿ ಏನಿದೆ ಅದು ತುಂಬ ಪ್ರಬಲ ಆಗಿದೆ. है कि नहीं? ಇದೇನೋ ಇಲ್ವೋ? है? देखो आज के पुरुषों ने एटम बम बना लिए. ನೋಡಿ, ಇವಾಗಿನ ಪುರುಷರು ಆಟಮ್ ಬಾಂಬ್ಗಳನ್ನು ಮಾಡಿಬಿಟ್ಟಿದ್ದಾರೆ. इधर से बटन दबाएं और उधर कोई देश का देश स्वाहा कर दे. ಇಲ್ಲಿ ಕುತ್ಕೊಂಡು ಬಟನನ್ನು ಒತ್ತಿಬಿಡ್ತಾರೆ, ಇಡೀ ದೇಶ ಎಲ್ಲ ನಷ್ಟ ಮಾಡಿಬಿಡ್ತಾರೆ. एक सेकंड में बटन दबाते दबाते ಒಂದು ಸೆಕೆಂಡ್ನಲ್ಲಿ ಬಟನ್ ಒತ್ತುತ್ತಾ कोई बड़े से बड़े देश की राजधानी को ध्वंस कर सकते हैं. ಯಾವುದೇ ದೇಶದ ದೊಡ್ಡಕ್ಕಿಂತ ದೊಡ್ಡ ರಾಜಧಾನಿಯನ್ನು ನಷ್ಟ ಮಾಡ್ಬೋದು. कमाल की बुद्धि है. ಅದ್ಭುತ ಮಾಡುವಂಥ ಬುದ್ಧಿ ಆಗಿದೆ. तो मनुष्यों की बुद्धि जो है वो मन से भी जास्ती प्रबल है. ಮತ್ತೆ ಮನುಷ್ಯರ ಬುದ್ಧಿ ಏನಿದೆ ಇದು ಮನಸ್ಸಿಗಿಂತನೂ ಜಾಸ್ತಿ ಪ್ರಬಲ ಆಗಿದೆ. फिर मन से प्रबल मनुष्यों की बुद्धि है. ಮತ್ತೆ ಮನಸ್ಸಿಗಿಂತ ಪ್ರಬಲ ಮನುಷ್ಯರ ಬುದ್ಧಿ ಆಗಿದೆ. और मनुष्यों के बीच में कोई तो प्रबल होगा. ಮತ್ತೆ ಮನುಷ್ಯರ ಮಧ್ಯದಲ್ಲಿ ಯಾರಾದರೂ ಪ್ರಬಲ ಆಗಿರ್ತಾರೆ ಅಲ್ವಾ? मनुष्यों के बीच में वो कौन प्रबल पुरुष है? ಮನುಷ್ಯರ ಮಧ್ಯದಲ್ಲಿ ಪ್ರಬಲ ಪುರುಷ ಯಾರಾಗಿದ್ದಾರೆ? जो सब मनुष्यों के मुकाबले ज्यादा प्रबल है. ಅವರು ಎಲ್ಲ ಮನುಷ್ಯರ ಹೋಲಿಕೆಯಲ್ಲಿ ಇನ್ನೂ ಜಾಸ್ತಿ ಪ್ರಬಲ ಆಗಿದ್ದಾರೆ. हाँ, मन से भी ज्यादा है. जो मनन चिंतन मंथन करने वाले मनीषी हुए हैं, ಯಾರು ಮನನ ಚಿಂತನೆ ಮಾಡುವಂತ ಮನುಷ್ಯರಾಗಿದ್ದಾರೆ उन सबसे ज्यादा प्रबल जिसकी बुद्धि है, ಅವರೆಲ್ಲರಿಗಿಂತ ಜಾಸ್ತಿ ಪ್ರಬಲ ಏನು ಯಾರ ಬುದ್ಧಿ ಇದೆ? कोई तो एक होगा कि सब होंगे? ಯಾರಾದರೂ ಒಬ್ಬರಾಗಿರ್ತಾರ ಅಥವಾ ಎಲ್ಲರೂ ಆಗಿರ್ತಾರ? एक होगा. ಯಾರಾದರೂ ಒಬ್ಬರಾಗಿರ್ತಾರೆ. तो वो एक ऐसा है ಮತ್ತೆ ಅವರೊಬ್ಬರು ಆ ಥರ ಆಗಿದ್ದಾರೆ. कि जो एटम बम बनाने वाले हैं, ಯಾರು ಅಟಮ್ ಬಾಂಬ್ಗಳನ್ನು ಮಾಡುವಂಥವ್ರಾಗಿದ್ದಾರೆ. एटम बम तो बना लेते हैं. ಅವರು ಅಟಮ್ ಬಾಂಬ್ಗಳನ್ನಂತೂ ಮಾಡಿಬಿಡ್ತಾರೆ. कि हम कोई भी देश को ध्वंस कर देंगे, ಅಂದರೆ ನಾವು ಯಾವುದೇ ದೇಶವನ್ನು ನಷ್ಟ ಮಾಡಿಬಿಡ್ತೀವಿ ಅಂತ. नष्ट कर देंगे. जैसे आज एक देश है उत्तर कोरिया. ಯಾವ ಥರ ಇವಾಗ ಒಂದು ದೇಶ ಆಗಿದೆ ಉತ್ತರ ಕೊರಿಯಾ. क्या? छोटा सा देश है. ಅದು ಒಂದು ಚಿಕ್ಕ ದೇಶ ಆಗಿದೆ. कैसे? छोटा सा देश. ಯಾವ ಥರ ಇದೆ? ತುಂಬ ಚಿಕ್ಕ ದೇಶ ಆಗಿದೆ. वो तो दुनिया की बात हो गई. ಅದಂತೂ ಪ್ರಪಂಚದ ಮಾತಾಗಿದೆ. दुनिया के अंदर ಪ್ರಪಂಚದಲ್ಲಿರೋ ಮಾತು. भारत में भी ऐसा ही एक छोटा सा देश है. ಭಾರತದಲ್ಲೂ ಆ ಥರ ಒಂದು ಚಿಕ್ಕ ದೇಶ ಇದೆ. अभी तो नहीं है, पहले भारत में ही था. ಇವಾಗಂತೂ ಇಲ್ಲ, ಆದರೆ ಮೊದಲು ಅದು ಭಾರತದಲ್ಲೇ ಇತ್ತು. है? ये जो नेपाल, पाकिस्तान, लंका जो है ना, ಈ ನೇಪಾಲ್, ಪಾಕಿಸ್ತಾನ್, ಶ್ರೀಲಂಕಾ तो बाद में अलग हुए. ಇದೆಲ್ಲ ಮೊದಲು ಭಾರತದಲ್ಲೇ ಇತ್ತು, ಆಮೇಲೆ ಎಲ್ಲ ಬೇರೆ ಆಗಿದೆ. बांग्लादेश वगैरह, ಬಾಂಗ್ಲಾದೇಶ ಅದು ಇತ್ಯಾದಿಗಳು. लेकिन पहले ये सब मिलकर के एक ही बड़ा हिंदुस्तान था, भारत वर्ष.
ಆದರೆ ಮೊದಲು ಇದೆಲ್ಲ ಸೇರಿಬಿಟ್ಟು ಒಂದೇ ಭಾರತ ವರ್ಷ ಇತ್ತು, ಹಿಂದೂಸ್ತಾನ. तो इन सब के बीच में एक छोटा सा देश है. ಮತ್ತು ಇವರೆಲ್ಲರ ಮಧ್ಯದಲ್ಲಿ ಒಂದು ಚಿಕ್ಕ ದೇಶ ಆಗಿದೆ. जैसे दुनिया के उत्तर पूर्व में कोरिया है. ಯಾವ ಥರ ಪ್ರಪಂಚದ ಉತ್ತರ ಪೂರ್ವದಲ್ಲಿ ಕೊರಿಯಾ ಇದೆ, दुनियावी तरीके से ಪ್ರಪಂಚದ ಲೆಕ್ಕದಿಂದ. वो आज संसार के सब देशों को दहला रहा है. ಇವಾಗ ಅದು ಒಂದೇ ಚಿಕ್ಕ ದೇಶ ಪ್ರಪಂಚದ ಎಲ್ಲ ದೇಶಗಳನ್ನು ಭಯಭೀತರನ್ನಾಗಿ ಮಾಡ್ತಾ ಇದೆ. अखबार में पढ़ा होगा, ನ್ಯೂಸ್ ಪೇಪರ್ಗಳಲ್ಲಿ ನೋಡಿರ್ಬೋದು, ಓದಿರ್ಬೋದು, टीवी में देखा होगा. ಟಿವಿಯಲ್ಲೂ ನೋಡಿರ್ಬೋದು. नहीं देखा माताओं ने? ಮಾತೇರು ನೋಡಿಲ್ವಾ? माता बच्ची माता मारने से क्या होता है? ಭಾಳ ಹೇಳ್ತಾರೆ, ಮಾತೇರು ಅನ್ಕೊಂತಾರೆ ಇದರಲ್ಲೆಲ್ಲ ತಲೆ ಕೆಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ. अपने बाल बच्चे पाले, रोटी दाल बनाए खिलाए. ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಪಾಲನೆ ಮಾಡ್ತೀವಿ, ಅನ್ನ ಸಾರು ರೊಟ್ಟಿ ಮಾಡಿ ತಿನ್ನಿಸ್ತೀವಿ. तो कोई कोई ने तो देखा होगा. ಆದರೆ ಕೆಲವರಾದರೂ ನೋಡಿರ್ಬೋದಲ್ವಾ. है कोरिया एक देश है. हाँ, उत्तर कोरिया. ಉತ್ತರ ಕೊರಿಯಾ ಒಂದು ದೇಶ ಆಗಿದೆ. तो वो दुनिया के उत्तर पूर्व में है. ಮತ್ತೆ ಅದು ಪ್ರಪಂಚದ ಉತ್ತರ ಪೂರ್ವದಲ್ಲಿದೆ. कहाँ है? उत्तर पूर्व में. ಎಲ್ಲಿದೆ? ಉತ್ತರ ಪೂರ್ವದಲ್ಲಿದೆ. और जो भारत में है तो भारतवासी मानते हैं कि दुनिया की 8 दिशाएं हैं. ಭಾರತವಾಸಿಗಳು ಈ ಮಾತನ್ನು ಒಪ್ಕೊಂತಾರೆ. ಪ್ರಪಂಚದಲ್ಲಿ 8 ದಿಕ್ಕುಗಳಿದೆ. पूरा पश्चिम उत्तर दक्षिण. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. और उनके 4 कोने हैं. ಮತ್ತೆ ಅದರಲ್ಲಿ 4 ಮೂಲೆಗಳಿದೆ. हाँ, तो उन 8 दिशाओं में ಮತ್ತೆ ಆ 8 ದಿಕ್ಕುಗಳಲ್ಲಿ जो उत्तर पूर्व का कोना है, ಯಾವುದು ಉತ್ತರ ಪೂರ್ವದ ಮೂಲೆ ಆಗಿದೆ, उस दिशा का जो अष्ट देव है, ಆ ದಿಕ್ಕಿನಲ್ಲಿರುವಂತ ಯಾರು ಅಷ್ಟದೇವತೆ ಆಗಿದ್ದಾರೆ, वो बड़ा प्रबल है. ಅವರು ತುಂಬಾ ಪ್ರಬಲ ಆಗಿದ್ದಾರೆ. उत्तर प्रदेश में नहीं है. ಯಾರೋ ಉತ್ತರ ಪ್ರದೇಶದಲ್ಲಿ ಅಂದ್ರು, ಅದಕ್ಕೆ ಬಾಬಾ ಹೇಳ್ತಾರೆ ಉತ್ತರ ಪ್ರದೇಶದಲ್ಲಿ ಇಲ್ಲ, इंडिया. हाँ, अब याद आया. ಇಂಡಿಯಾದಲ್ಲಿ ಭೂಟಾನ್ ಅಂದ್ರು ಯಾರು, ಅದಕ್ಕೆ ಬಾಬಾ ಅಂತಿದ್ದಾರೆ. ಇವಾಗ ನೆನ್ಪು ಬಂತು. उसका नाम है भूटान. ಅದರ ಹೆಸರೇ ಆಗಿದೆ ಭೂಟಾನ್. बहुत छोटा सा देश. ತುಂಬಾ ಚಿಕ್ಕ ದೇಶ ಆಗಿದೆ. जैसे ये सिक्किम है ना, छोटा सा प्रदेश. ಯಾವ ಥರ ಸಿಕ್ಕಿಂ ಇದೆ ಅಲ್ವಾ, ಚಿಕ್ಕ ಪ್ರದೇಶ. हाँ, ऐसे ही उसके पूरब में, ಅದೇ ಥರ ಅದ್ರ ಪೂರ್ವದಲ್ಲಿ ಬರುತ್ತೆ. भारत के उत्तर पूरब में समझ लो, ಭಾರತದ ಉತ್ತರ ಪೂರ್ವದಲ್ಲಿ ಅಂತ ತಿಳ್ಕೊಂಬಿಡಿ. एक देश है भूटान. ಒಂದು ದೇಶ ಆಗಿದೆ ಭೂಟಾನ್. भूटान बिगड़ा हुआ शब्द है, सही शब्द है ब्रूटान. ಭೂಟಾನ್ ಮನ ಬದಲಾವಣೆ ಆಗಿರುವಂಥ ಶಬ್ದ ಆಗಿದೆ, ಅದರ ಸರಿಯಾಗಿರೋ ಶಬ್ದ ಆಗಿದೆ ಬ್ರೂಟಾನ್. ब्रू माने भाव, और जब किसी को गुस्सा आती है तो कहता ब्रू माने टान, टान दिया. ಅದಕ್ಕೆ ಬಾಬಾ ಹೇಳ್ತಾರೆ ಬ್ರೂ ಅಂದರೆ ಹುಬ್ಬುಗಳು, ಟಾನ್ ಅಂದರೆ ಯಾವ ಥರ ಯಾರಿಗಾದ್ರೂ ಕೋಪ ಬರುತ್ತೆ ಆವಾಗ ಹುಬ್ಬುಗಳನ್ನು ಮೇಲ್ ಮಾಡಿಕೊಂಡು ಕೋಪದಿಂದ ನೋಡ್ತಾರೆ ಅಲ್ವಾ, ಆ ಥರ. ब्रकुटी टान दी. ಅಂದರೆ ಬ್ರುಕುಟಿಯನ್ನು ಸ್ಟ್ರಿಕ್ಟಾಗಿ ಮಾಡ್ಕೊಂಡ್ಬಿಡ್ತಾರೆ. ये तो दक्षिण भारत है, यहाँ रामायण तो पढ़ते ही नहीं है. ಇದಂತೂ ದಕ್ಷಿಣ ಭಾರತ ಆಗಿದೆ, ಇಲ್ಲಿ ರಾಮಾಯಣ ಅಂತೂ ಓದೋದಿಲ್ಲ. नॉर्थ इंडिया में रामायण बहुत पढ़ते हैं. ನಾರ್ತ್ ಇಂಡಿಯಾದಲ್ಲಿ ರಾಮಾಯಣ ತುಂಬ ಜಾಸ್ತಿ ಓದ್ತಾರೆ. तो उसमें एक चौपाई आई है ಅದರಲ್ಲಿ ಒಂದು ಗಾದೆ ಮಾತು ಥರ ಬಂದಿದೆ रामायण की. ब्रकुटी विलास सृष्टि लय होई, ಬ್ರುಕುಟಿ ವಿಲಾಸ ಸೃಷ್ಟಿ ಲೈ ಹೋಯಿ ಅಂತ. सपने संकट परहि की सोई. सपने हो संकट परहे की सोई. मतलब जिसकी ब्रकुटी तानने से सारी सृष्टि नष्ट हो जाती है. ಅಂದರೆ ಯಾರ ಬ್ರುಕುಟಿ ಮೇಲೇರೋದ್ರಿಂದ ಇಡೀ ಪ್ರಪಂಚನೇ ನಷ್ಟ ಆಗೋಗ್ಬಿಡುತ್ತೆ.
हाँ, उसके ऊपर क्या संकट आएगा? ಅವ್ರ ಮೇಲೆ ಏನು ಸಂಕಟ ಬರುತ್ತೆ? चौपाई का अर्थ है ಆ ಚೌಪಾಯಿ ಏನಿದೆ ಅದರ ಅರ್ಥ ಆಗಿದೆ. तो अब बताओ, भारत में कोई देवता है? ಮತ್ತೆ ಹೇಳಿ, ಇವಾಗ ಭಾರತದಲ್ಲಿ ಯಾರಾದರೂ ದೇವತೆ ಇದ್ದಾರಾ? हाँ? वो कौन सा देवता है? ಯಾರು ಒಬ್ರು ದೇವತೆ ಆಗಿದ್ದಾರೆ? कि आज के जो वैज्ञानिक वो तो अहंकार करते हैं, हमने ऐसे ऐसे एटम बम बना के रखे हैं. ಈಗಿನ ವೈಜ್ಞಾನಿಕರಂತೂ ಈ ಥರ ಅಹಂಕಾರವನ್ನು ತೋರಿಸ್ತಾರೆ, ನಾವಂತೂ ಈ ಥರ ಅಟಮ್ ಬಾಂಬ್ಗಳನ್ನು ತಯಾರು ಮಾಡಿ ಇಟ್ಟಿದ್ದೀವಿ ಅಂತ. कि दुनिया को चुटकी में नष्ट कर दे. ಅಂದರೆ ಪ್ರಪಂಚವನ್ನು ನಾವು ಒಂದು ಚುಟಕಿಯಲ್ಲಿ ನಷ್ಟ ಮಾಡಿಬಿಡ್ತೀವಿ ಅಂತಾರೆ. लेकिन वो डिंग मारते हैं कि हमने ऐसी ऐसी चीज तैयार कर ली है. ಆದರೆ ಅವ್ರು ಸುಮ್ಮನೆ ಪ್ರಪಂಚಕ್ಕೆ ತೋರ್ಸೋಕ್ಕೋಸ್ಕರ ಹೇಳ್ತಾರೆ, ನಾವು ಈ ಥರ ವಸ್ತುಗಳನ್ನೆಲ್ಲ ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ. लेकिन अगर उन्होंने ऐसी चीज बना ली, ಆದರೆ ಒಂದು ವೇಳೆ ಅವ್ರು ಆ ಥರ ವಸ್ತುವನ್ನು ತಯಾರು ಮಾಡ್ಕೊಂಡ್ಬಿಟ್ಟಿದ್ರೆ तो उसको यूज क्यों नहीं कर पा रहे? ಮತ್ತೆ ಅದನ್ನು ಉಪಯೋಗ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? क्या? आज से 70-72 साल पहले, ಇವತ್ತಿಗಿಂತ 70-72 ವರ್ಷದ ಹಿಂದೆ 1945 में, 1945ನೇ ಇಸ್ವಿಯಲ್ಲಿ जैसे आज के बच्चे खेलते हैं ना, बम फटाके छुड़ाते हैं, ಯಾವ ಥರ ಇವಾಗಿನ ಕಾಲದಲ್ಲಿ ಮಕ್ಕಳು ಆಟ ಆಡ್ತಾರೆ ಅಲ್ವಾ, ಚಿಕ್ಕ ಚಿಕ್ಕ ಪಟಾಕಿಗಳಿಂದ ಎಲ್ಲ, दीपावली पे, ದೀಪಾವಳಿ ಹಬ್ಬದ ದಿನ. ऐसे उन्होंने 20-20 मेगावाट की बम्बियां बनाई थी. ಆ ಥರ ಅವ್ರು ಚಿಕ್ಕ ಚಿಕ್ಕದು 20-20 ಮೆಗಾವಾಟಿನ ಚಿಕ್ಕ ಚಿಕ್ಕ ಬಾಂಬುಗಳನ್ನು ಮಾಡಿದರು वैज्ञानिकों ने. ವೈಜ್ಞಾನಿಕರು. हाँ, और जापान के 2 बड़े बड़े शहरों को नष्ट कर दिया. ಮತ್ತು ಅವರು ಜಪಾನಿನ 2 ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಪಟ್ಟಣಗಳನ್ನು ನಷ್ಟ ಮಾಡಿಬಿಟ್ರು. और आज उन्हीं वैज्ञानिकों ने हजारों हजार वाट के, ಮತ್ತು ಇವಾಗ ಅದೇ ವೈಜ್ಞಾನಿಕರು ಸಾವಿರಾರು ಮೆಗಾವಾಟಿಂದು एक एक देश में ढेरों बॉम्ब बना के रखे हुए हैं. ಒಂದೊಂದು ದೇಶದಲ್ಲಿ ಎಷ್ಟೊಂದು ಜಾಸ್ತಿ ಸಂಖ್ಯೆಯಲ್ಲಿ ಬಾಂಬ್ಗಳನ್ನು ತಯಾರು ಮಾಡಿ ಇಟ್ಟಿದ್ದಾರೆ. कितने साल हो गए? ಎಷ್ಟು ವರ್ಷಗಳಾಗೋಯ್ತು? अरे वो 20-20 मेगावाट के बनाए हुए कितने साल हो गए? ಆ 20-20 ಮೆಗಾವಾಟಿನ ಬಾಂಬ್ಗಳನ್ನು ತಯಾರು ಮಾಡಿ ಎಷ್ಟು ವರ್ಷ ಆಗೋಯ್ತು? 70 years. 70 ವರ್ಷ ಆಯಿತು. और अब 70 साल के बाद उनके पास हजारों हजार मेगावाट के बॉम्ब पड़े हुए हैं. ಇವಾಗ 70 ವರ್ಷದ ನಂತರ ಅವ್ರ ಹತ್ರ ಸಾವಿರಾರು ಮೆಗಾವಾಟಿನ ಬಾಂಬ್ಗಳಿದೆ. एक एक देश में कई कई, ಒಂದೊಂದು ದೇಶದಲ್ಲಿ ತುಂಬ ಜಾಸ್ತಿ ಇದೆ, गिनती ही नहीं है किसी के पास. ಲೆಕ್ಕನೇ ಇಲ್ಲ ಯಾರ ಹತ್ರನೂ. लेकिन उनमें हिम्मत नहीं है ಆದರೆ ಅವರಲ್ಲಿ ಧೈರ್ಯನೇ ಇಲ್ಲ, कि उनका विस्फोट कर दे. ಅಂದರೆ ಅದನ್ನು ವಿಸ್ಫೋಟ ಮಾಡೋಷ್ಟು ಧೈರ್ಯ ಅವ್ರ ಹತ್ರ ಇಲ್ಲ. तो वो बड़े बड़े वैज्ञानिक समझते हैं कि इस दुनिया में हम ही बड़े ताकतवर. ಮತ್ತು ಆ ದೊಡ್ಡ ದೊಡ್ಡ ವೈಜ್ಞಾನಿಕರಂತೂ ತಿಳ್ಕೊತಾರೆ ಈ ಪ್ರಪಂಚದಲ್ಲಿ ನಾವೇ ತುಂಬ ಶಕ್ತಿಶಾಲಿಗಳಾಗಿದ್ದೀವಿ ಅಂತ. लेकिन उन्हें पता ही नहीं है ಆದರೆ ಅವರಿಗೆ ಅದು ಗೊತ್ತೇ ಇಲ್ಲ कि भारत का एक वैज्ञानिक है जो इतना बड़ा विज्ञानवादी है. ಭಾರತದ ಒಬ್ಬ ವೈಜ್ಞಾನಿಕ ಆಗಿದ್ದಾರೆ, ಅವರು ಅಷ್ಟು ಜಾಸ್ತಿ ವಿಜ್ಞಾನವಾದಿ ಆಗಿದ್ದಾರೆ कि तुम तो बम बना बना के रखे हैं. ನೀವಂತೂ ಬಾಂಬ್ಗಳನ್ನು ಮಾಡಿ ಮಾಡಿ ಇಟ್ಟಿದ್ದೀರಾ. उसके पास जो योग बल का परमात्मा बम है, ಅವ್ರ ಹತ್ರ ಏನು ಯೋಗ ಬಲದ ಪರಮಾತ್ಮ ಬಾಂಬ್ ಇದೆ, वो इतना बड़ा तैयार हुआ पड़ा है ಅದು ಇಷ್ಟು ದೊಡ್ಡದು ಬಾಂಬ್ ತಯಾರಾಗಿಟ್ಟಿದ್ದಾರೆ कि तुम्हारे बम्बों को, बम्बियों को
सारे देश में जितनी बनाई हुई रखी है सबका ध्वंस हो जाएगा, सारी दुनिया ही ध्वंस हो जाएगी। ಅಂದರೆ ಇಡೀ ಪ್ರಪಂಚನೇ ನಷ್ಟ ಆಗೋಗ್ಬಿಡುತ್ತೆ ಅವ್ರ ಯೋಗ ಬಲದಿಂದ. ಅಂದರೆ ನಿಮ್ಮ ಹತ್ರ ಏನೇ ಚಿಕ್ಕ ಚಿಕ್ಕದು ದೊಡ್ಡ ದೊಡ್ಡದು ಬಾಂಬ್ಗಳು ತಯಾರು ಮಾಡಿ ಇಟ್ಕೊಂಡಿದ್ದೀರಾ, ಅನೇಕರಷ್ಟು ಬಾಂಬ್ಗಳನ್ನು ಇಟ್ಕೊಂಡಿದ್ದೀರಾ ಎಲ್ಲ ದೇಶಗಳಲ್ಲಿ, ಅದೆಲ್ಲ ನಷ್ಟ ಆಗೋಗ್ಬಿಡುತ್ತೆ. एक भी नहीं बचेगा। ಒಬ್ಬರು ಸಹ ಉಳಿಯೋದಿಲ್ಲ. उसकी यादगार है भूटान। ಅದರ ನೆನಪಾರ್ಥನೇ ಆಗಿದೆ ಭೂಟಾನ್. क्या? भूटान। ಅಂದರೆ ಭೂಟಾನ್. और उसका इतना अच्छा संगठन है, ಮತ್ತೆ ಅದರದ್ದು ಅಷ್ಟು ಒಳ್ಳೆ ಸಂಘಟನೆ ಆಗಿದೆ, यूनिटी। ಅಷ್ಟು यूनिटी ಆಗಿದೆ. उस देश का छोटा सा देश, ಅದೊಂದು ದೇಶ ತುಂಬ ಚಿಕ್ಕ ದೇಶ ಆಗಿದೆ. उसका इतना अच्छा यूनिटी, अच्छी यूनिटी है, ಅದರದ್ದು ಇಷ್ಟು ಚೆನ್ನಾಗಿರೋ ಯೂನಿಟಿ ಆಗಿದೆ कि उसके राजा ने देखा कि सब देशों में दुनिया में प्रजातंत्र राज्य पसंद कर रहे हैं। ಅವ್ರ ರಾಜ ನೋಡಿದ್ರು ಈ ಪ್ರಪಂಚದಲ್ಲಿ ಎಲ್ಲ ದೇಶದವರು ಪ್ರಜಾತಂತ್ರ ರಾಜ್ಯವನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. तो हमारी प्रजा को कहीं दुख न हो जाए, ಮತ್ತೆ ನಮ್ಮ ಪ್ರಜೆಗಳಿಗೆಲ್ಲೂ ದುಃಖ ಆಗಬಾರ್ದು ಅಂತ कि हमारा राज्य क्यों नहीं, ನಮ್ಮ ರಾಜ್ಯ ಯಾಕಿಲ್ಲ ಅಂತ. हम भी तो अपने देश की प्रजा हैं। ನಾವು ಸಹ ನಮ್ಮ ದೇಶದ ಪ್ರಜೆಗಳಾಗಿದ್ದೀವಿ. तो उसने खुशी खुशी सबको बताया, प्रजाजनों को, तुम अपना राज्य बनाओ, प्रजातंत्र चलाओ। ಮತ್ತು ಅವಾಗ ಅವರು ಸಹ ಖುಷಿ ಖುಷಿಯಿಂದ ಎಲ್ಲರಿಗೂ ಹೇಳಿಬಿಟ್ರು ಏನಂತ, ಪ್ರಜೆಗಳಿಗೆ ನೀವು ಎಲ್ಲರೂ ನಿಮ್ಮ ರಾಜ್ಯವನ್ನು ಮಾಡಿ ಪ್ರಜಾತಂತ್ರವನ್ನು ನಡೆಸ್ಕೊಳ್ಳಿ ನೀವೆಲ್ಲ. मैं भी उस प्रजा में प्रजा बन के रहूंगा। ನಾನು ಆ ಪ್ರಜೆಯಲ್ಲಿ ಪ್ರಜೆ ಆಗ್ಬಿಟ್ಟಿರ್ತೀನಿ. लेकिन उस देश की प्रजा ने माना ही नहीं। ಆದರೆ ಆ ದೇಶದ ಪ್ರಜೆಗಳು ಒಪ್ಕೊಳ್ಳೇ ಇಲ್ಲ. राजा का डायरेक्शन था प्रजातंत्र राज्य चला, ರಾಜನ ಡೈರೆಕ್ಷನ್ ಆಗಿತ್ತು, ಅದಕ್ಕೆ ಪ್ರಜಾತಂತ್ರ ರಾಜ್ಯ ನಡೀತು, चलाते हैं ನಡೆಸ್ತಾರೆ ಆ ಥರ, जैसे और देशों में चलाते हैं। ಯಾವ ಥರ ಬೇರೆ ದೇಶಗಳಲ್ಲಿ ನಡೆಸ್ತಾರೆ ಆ ಥರ. लेकिन फिर भी वहाँ की प्रजा अपने राजा रानी को ही मानती है, ಆದರೂ ಸಹ ಅಲ್ಲಿರೋ ಪ್ರಜೆಗಳು ತಮ್ಮ ರಾಜಾರಾಣಿಗೆ ಮಾನ್ಯತೆ ಕೊಡ್ತಾರೆ, और किसी को मानती है। ಬೇರೆ ಯಾರಿಗೂ ಅವ್ರು ಒಪ್ಕೊಳ್ಳೋದೇ ಇಲ್ಲ. बताओ, दुनिया के कोई भी देश में ಮತ್ತೆ ನೋಡಿ, ಪ್ರಪಂಚದ ಯಾವುದೇ ದೇಶದಲ್ಲೂ ಸಹ वहाँ का शासन, दुनिया का कोई भी देश का ऐसा शासन राज्य नहीं है जहाँ इतनी अच्छी यूनिटी हो। ಅಂದರೆ ಪ್ರಪಂಚದ ಯಾವುದೇ ದೇಶದಲ್ಲೂ ಈ ಥರ ಶಾಸನ ವ್ಯವಸ್ಥೆ ಇಲ್ಲ, ಎಲ್ಲಿ ಈ ಥರ ಯೂನಿಟಿ ಕಾಣಿಸೋ ಥರ. एक के अंडर दी कंट्रोल चलने वाली प्रजा, ಒಬ್ಬರ ಅಂಡರ್ ದಿ ಕಂಟ್ರೋಲ್ ನಡೆಯುವಂಥ ಪ್ರಜೆಗಳು. वहाँ अभी भी ऐसा है। ಅಲ್ಲಂತೂ ಇವಾಗೂ ಸಹ ಅದೇ ಥರ ಇದೆ. तो वो कहाँ की यादगार है? ಮತ್ತೆ ಅದು ಎಲ್ಲಿಯ ನೆನಪಾರ್ಥ ಆಗಿದೆ? है? है? हाँ, ಸಂಗಮ ಯುಗದ ನೆನಪಾರ್ಥ ಆಗಿದೆ. जो 4 युगों का ये ड्रामा है ना, ಈ 4 ಯುಗಗಳದ್ದೇನು ಡ್ರಾಮಾ ಇದೆ ಅಲ್ವಾ, बड़ा ड्रामा। ದೊಡ್ಡ ಡ್ರಾಮಾ ಆಗಿದೆ. इस ड्रामा की जब शूटिंग पीरियड होता है, ಈ ಡ್ರಾಮಾದ ಯಾವಾಗ ಶೂಟಿಂಗ್ ಪೀರಿಯಡ್ ನಡೆಯುತ್ತೆ, उस शूटिंग पीरियड में, ಆ ಶೂಟಿಂಗ್ ಪೀರಿಯಡ್ನಲ್ಲಿ, पुरुषोत्तम संगम युग में, ಪುರುಷೋತ್ತಮ ಸಂಗಮ ಯುಗದಲ್ಲಿ वो प्रत्यक्ष हुआ था ಅವರು ಪ್ರತ್ಯಕ್ಷ ಆಗಿದ್ರು. जिसकी यादगार भूटान दिखाई गई। ಅದರ ನೆನಪಾರ್ಥ ಭೂಟಾನ್ ಅಂತ ತೋರಿಸಿದ್ದಾರೆ. सूर्यवंशी राजा, ಸೂರ್ಯವಂಶಿ ರಾಜ, सूर्य के समान, ಸೂರ್ಯನ ಸಮಾನ, ज्ञान सूर्य का हो, ಜ್ಞಾನ ಸೂರ್ಯ ಅಂತ ಹೇಳಿ, जिसकी ज्ञान की रोशनी
इस दुनिया की 500-700 करोड़ ಯಾರ ಜ್ಞಾನದ ಪ್ರಕಾಶ ಈ ಪ್ರಪಂಚದಲ್ಲಿರುವಂಥ 500-700 ಕೋಟಿ सारी मनुष्य आत्माओं ने स्वीकार कर ली थी। ಎಲ್ಲ ಮನುಷ್ಯಾತ್ಮಗಳು ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ರು. और जिन्होंने 2-4 रहे नहीं स्वीकार की, ಮತ್ತೆ ಯಾರು 2-4 ಜನ ಉಳಿತಾರೆ, ಯಾರು ಸ್ವೀಕಾರವನ್ನು ಮಾಡಲಿಲ್ಲ ಮಾತನ್ನ. कोई कोई हठीले होते हैं, ಕೆಲವರು ತುಂಬ ಹಠಮಾರಿಗಳಾಗಿರ್ತಾರೆ, नहीं मानती। ಅವ್ರು ಒಪ್ಕೊಳ್ಳೋದಿಲ್ಲ. जैसे इस दुनिया को चलाने वाले धर्म पिताएं हुए, ಯಾವ ಥರ ಈ ಪ್ರಪಂಚವನ್ನು ನಡೆಸುವಂಥವ್ರು ಧರ್ಮಪಿತರಾಗಿದ್ರು. इब्राहिम, बुद्ध, क्राइस्ट वगैरह वगैरह। ಇಬ್ರಾಹಿಂ, ಬೌದ್ಧ, ಕ್ರೈಸ್ಟ್ ಇತ್ಯಾದಿಗಳು. तो क्राइस्ट जैसे तो बड़े ग्रेट फादर्स हो गए दुनिया में। ಮತ್ತು ಕ್ರೈಸ್ಟ್ ಥರ ಅಂತೂ ತುಂಬ ಗ್ರೇಟ್ ಫಾದರ್ಸ್ಗಳಾಗ್ಬಿಟ್ರು ಪ್ರಪಂಚದಲ್ಲಿ. दुनिया की लगभग आधी जनसंख्या ಪ್ರಪಂಚದಲ್ಲಿ ಹೆಚ್ಚು ಕಡಿಮೆ ಅರ್ಧ ಜನಸಂಖ್ಯೆ 200-250 करोड़ क्रिश्चियंस 200-250 ಕೋಟಿ ಕ್ರಿಶ್ಚಿಯನ್ಸ್ಗಳು क्राइस्ट को अपना बाप मानते हैं। ಕ್ರೈಸ್ಟಿಗೆ ತಮ್ಮ ತಂದೆ ಅಂತ ಒಪ್ಕೊಂತಾರೆ. मानते हैं ही नहीं, ಒಪ್ಕೊಂತಾರೋ ಇಲ್ವೋ? वो तो बड़े दबंग, वो तो सहज नहीं मानेंगे। ಅವರಂತೂ ತುಂಬ ಹಟ್ಮಾರಿ ಥರ ಇರ್ತಾರೆ, ಸಹಜವಾಗಿ ಒಪ್ಕೊಳ್ಳೋದಿಲ್ಲ. क्या क्या सहज नहीं मानेंगे? ಯಾವ ಮಾತನ್ನ ಸಹಜವಾಗಿ ಒಪ್ಕೊಳ್ಳೋದಿಲ್ಲ. कि दुनिया में कोई मनुष्य ऐसा भी हो सकता है ಅಂದರೆ ಪ್ರಪಂಚದಲ್ಲಿ ಯಾರಾದರೂ ಮನುಷ್ಯರು ಈ ಥರನೂ ಆಗ್ಬೋದಾಗಿದೆ, जिसको सारी दुनिया मानने के लिए मजबूर हो जाए। ಅವರಿಗೆ ಇಡೀ ಪ್ರಪಂಚದವರು ಮಾನ್ಯತೆ ಕೊಡಲಿಕ್ಕೆ ಒಪ್ಕೊಳ್ಳಿಕ್ಕೆ ವಿವಶರಾಗಿ ಹೋಗ್ತಾರೆ. हिंदू हो, मुसलमान हो, सिख हो, ईसाई हो, कोई भी धर्म का हो, ಹಿಂದೂ ಆಗಿರಲಿ, ಮುಸಲ್ಮಾನರಾಗಿರಲಿ, ಸಿಖ್ ಆಗಿರಲಿ, ಕ್ರಿಶ್ಚಿಯನ್ಸ್ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, हर धर्म के फॉलोअर्स ಎಲ್ಲ ಧರ್ಮದ ಫಾಲೋವರ್ಸ್ಗಳು हजारों साल से अपने धर्म पिता को मानते आए और वो उन धर्म पिताओं को छोड़ देंगे। ಸಾವಿರಾರು ವರ್ಷಗಳಿಂದ ತಮ್ಮ ಧರ್ಮಪಿತನ್ನ ಒಪ್ಕೊಂತ ಬಂದಿದ್ದಾರೆ, ಮತ್ತೆ ಅವರ ತಮ್ಮ ಧರ್ಮಪಿತನ್ನ ಬಿಟ್ಬಿಡ್ತಾರೆ. जैसा ब्रह्म वाक्य, ಯಾವ ಥರ ಬ್ರಹ್ಮವಾಕ್ಯ ಆಗಿದೆ. क्या याद आया ब्रह्म वाक्य? ನೆನ್ಪು ಬಂತ ಬ್ರಹ್ಮವಾಕ್ಯ? मुरली में एक वाक्य आया, ಮುರಳಿಯಲ್ಲಿ ಒಂದು ಮಹಾವಾಕ್ಯ ಬಂದಿದೆ, नहीं याद नहीं रहा? ನೆನ್ಪು ಬರ್ತಾ ಇಲ್ವಾ? अरे है? अरे बोला है मारो इन देहधारी गुरुओं को गोली। ಏನಂತ ಹೇಳಿದ್ದಾರೆ? ಅರೆ ಈ ದೇಹಧಾರಿ ಧರ್ಮಗುರುಗಳೆಲ್ಲ ಗುಂಡು ಹೊಡಿರಿ ಅಂತ ಹೇಳಿದ್ದಾರೆ. क्या बोला? और गीता में भी वो वाक्य आया है, ಮತ್ತೆ ಗೀತೆಯಲ್ಲೂ ಸಹ ಅದೇ ವಾಕ್ಯ ಬಂದಿದೆ. याद आया? ನೆನ್ಪು ಬಂದಿದೆನಾ? क्या गीता में भी एक श्लोक आया है, ಗೀತೆಯಲ್ಲೂ ಸಹ ಇದೊಂದು ಶ್ಲೋಕ ಬಂದಿದೆ, सर्वधर्मान परित्यज्य ಸರ್ವಧರ್ಮಾನ್ ಪರಿತ್ಯಜ್ಯ मामेकम शरणम ब्रज। ಮಾಮೇಕಂ ಶರಣಂ ಬ್ರಜ. सब धर्मों को मारो गोली, त्याग दो। ಎಲ್ಲ ಧರ್ಮಗಳಿಗೆ, ಎಲ್ಲ ಧರ್ಮಗುರುಗಳಿಗೆ ತ್ಯಾಗ ಮಾಡಿಬಿಡಿ, ಗುಂಡು ಹೊಡೆದ್ಬಿಡಿ, लात मार दो। ಕಾಲಿಂದ ಒದ್ದುಬಿಡಿ. सब धर्म वालों ने, धर्म पिताओं ने सारी दुनिया को रौरव नरक बना के रख दिया। ಎಲ್ಲ ಧರ್ಮದವರು, ಎಲ್ಲ ಧರ್ಮಪಿತರು ಇಡೀ ಪ್ರಪಂಚವನ್ನ ರೌರವ ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. उनके मुंह पे बोल दो। ಅವ್ರ ಮುಖದ ಎದುರುಗಡೆನೆ ಹೇಳ್ಬಿಡಿ. क्या बोल दो? उनके मुंह पे बोल दो। ಏನು ಹೇಳಬೇಕು? ಅವ್ರ ಮುಖದ ಎದುರುಗಡೆನೆ बूक ಹೇಳ್ಬಿಡ್ಬೇಕು, दो। ಬೂಗಿಬೇಕು ಅವ್ರ ಮುಖದ ಮುಂದೆ. हैं? और तुम्हारे फॉलोअर्स ने ನೀವು ಮತ್ತೆ ನಿಮ್ಮ ಫಾಲೋವರ್ಸ್ಗಳು इस दुनिया को क्या बना दिया? रौरव नरक बना दिया, हेल बना दिया, बाढ़ बना दिया। ಏನಂತ ಹೇಳಬೇಕು? ಈ ಪ್ರಪಂಚವನ್ನು ನೀವು ಮತ್ತು ನಿಮ್ಮ ಧರ್ಮಪಿತರು ಎಲ್ಲ ಸೇರಿಬಿಟ್ಟು ರೌರವ ನರಕವನ್ನಾಗಿ ಮಾಡಿಬಿಟ್ಟಿದ್ದೀರಾ, ಹೆಲ್ ಮಾಡಿಬಿಟ್ಟಿದ್ದೀರಾ. हमको स्वर्ग बनाने वाला हेवनली गॉड फादर मिल गया। ನಮಗೆ ಸ್ವರ್ಗವನ್ನು ಮಾಡುವಂಥ ಹೆವೆನ್ಲಿ ಗಾಡ್ ಫಾದರ್ ಸಿಗ್ಬಿಟ್ಟಿದ್ದಾರೆ.
क्या बोल दो, ಏನಂತ ಹೇಳಬೇಕು? क्या बोल दो? हमको हेवन बनाने वाला हेवनली गॉड फादर मिल गया। ನಮಗೆ ಹೆವೆನ್ ಸ್ಥಾಪನೆ ಮಾಡುವಂಥ ಹೆವೆನ್ಲಿ ಗಾಡ್ ಫಾದರ್ ಸಿಗ್ಬಿಟ್ಟಿದ್ದಾರೆ. और वो हेवनली गॉड फादर बताता है ಮತ್ತು ಆ ಹೆವೆನ್ಲಿ ಗಾಡ್ ಫಾದರ್ ಹೇಳ್ತಾರೆ कि हेवन तो मैं जो बनाता हूँ वो बहुत छोटा होता है। ನಾನೇನು ಹೆವೆನನ್ನು ಸ್ಥಾಪನೆ ಮಾಡ್ತೀನಿ ಅದಂತೂ ತುಂಬ ಚಿಕ್ಕದಾಗಿರುತ್ತೆ. और हल नरक, नरक की दुनिया बहुत बड़ी हो। ಮತ್ತು ಹೆಲ್ಲೇನಿದೆ ನರ್ಕ ಅದಂತೂ ತುಂಬ ದೊಡ್ಡದಾಗಿರುತ್ತೆ. मैं इस दुनिया को स्वर्ग बनाकर जाता हूँ। ನಾನು ಈ ಪ್ರಪಂಚವನ್ನು ಸ್ವರ್ಗವನ್ನಾಗಿ ಮಾಡಿಬಿಟ್ಟು ಹೋಗ್ತೀನಿ. क्या बना के जाता हूँ? ಏನು ಮಾಡಿಬಿಟ್ಟು ಹೋಗ್ತೀನಿ? स्वर्ग। ಸ್ವರ್ಗವನ್ನಾಗಿ ಮಾಡಿಬಿಟ್ಟು ಹೋಗ್ತೀನಿ. तरीका भी बताता है। ಅದರ ವಿಧಿಯನ್ನು ಸಹ ಹೇಳ್ತಾರೆ. मैं सदैव इस दुनिया में आकर भी ನಾನು ಯಾವಾಗಲೂ ಈ ಪ್ರಪಂಚದಲ್ಲಿ ಬಂದು ಸಹ स्व स्थिति में स्थित होकर रहता हूँ। ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ಟೇ ಇರ್ತೀನಿ. स्व माने आत्मा, ಸ್ವ ಅಂದ್ರೇನೆ ಆತ್ಮ, ज्योति बिंदु। ಅಂದರೆ ಜ್ಯೋತಿರ್ಬಿಂದು. जिस आत्मा की यादगार भारत की माताएं आज भी बिंदी लगाती हैं। ಯಾವ ಆತ್ಮನ ನೆನಪಾರ್ಥದಲ್ಲಿ ಭಾರತದಲ್ಲಿರೋ ಮಾತೆಯರು ಇವಾಗೂ ಸಹ ಬಿಂದಿ ಹಚ್ಕೊಂತಾರೆ. कौन? भारत की कन्याएं माताएं उस आत्मा की यादगार आज भी बिंदी लगाती हैं। ಯಾರು ಆ ಭಾರತದ ಕನ್ಯೆ ಮಾತೆಯರು ಇವಾಗೂ ಸಹ ಆ ಆತ್ಮನ ನೆನಪಾರ್ಥದಲ್ಲಿ ಬಿಂದಿ ಹಚ್ಕೊಂತಾರೆ. उन्हीं माताओं को ಅದೇ ಮಾತೆಯರಿಗೆ, कन्याओं को ಕನ್ಯೆಯರಿಗೆ जिन्होंने आज तक नौरव नरक की दुनिया में भी मेरी बताई हुई बात पर इतना ध्यान दिया। ಯಾರು ನಾನು ಹೇಳಿರುವಂಥ ಮಾತಿನ ಮೇಲೆ ಈ ರೌರವ ನರ್ಕದಲ್ಲಿ ಪ್ರಪಂಚದಲ್ಲಿ ಇದ್ರೇನೂ ಸಹ ನಾನು ಹೇಳಿರುವಂಥ ಮಾತಿನ ಮೇಲೆ ಗಮನವನ್ನು ಕೊಟ್ಟಿದ್ದಾರೆ. क्या? ಏನಂತ ಹೇಳಿದರು? कि तुम देह नहीं हो, तुम ज्योति बिंदु आत्मा हो। ನೀವು ದೇಹ ಆಗಿಲ್ಲ, ನೀವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀರಾ. उन्हीं कन्याओं माताओं को मैं ये पढ़ाई पढ़ा रहा हूँ। ಅದೇ ಕನ್ಯೆ ಮಾತೆಯರಿಗೆ ಇವಾಗ ನಾನು ಆ ವಿದ್ಯಾಭ್ಯಾಸವನ್ನು ಓದಿಸ್ತಾ ಇದ್ದೀನಿ. क्या? कि तुम कौन हो? तुम ज्योति बिंदु आत्मा हो। ನೀವು ಯಾರಾಗಿದ್ದೀರಾ? ನೀವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀರಾ. और माताओं को भी कन्या बना देता हूँ। ಮತ್ತೆ ಮಾತೆಯರಿಗೂ ಸಹ ಕನ್ಯೆಯನ್ನಾಗಿ ಮಾಡಿಬಿಡ್ತೀನಿ. क्या कहा? माताओं को कन्या बना देता हूँ। कोई कहे ಏನಂತ ಹೇಳಿದ್ರು? ಕನ್ಯೆರು ಮಾತೆಯರನ್ನು ಸಹ ಕನ್ಯರನ್ನಾಗಿ ಮಾಡಿಬಿಡ್ತೀನಿ. अरे माताएं तो ऐसे ही पुरुष लोग पतित बना देते हैं। ಯಾರಾದರೂ ಹೇಳ್ತಾರೆ, ಅರೆ ಮಾತೆಯರಿಗಂತೂ ಪುರುಷರು ಹಾಗೆ ಪತಿತರನ್ನಾಗಿ ಮಾಡಿಬಿಡ್ತಾರೆ. उनको क्या ऊंचा उठाओगे? ಅವರನ್ನೇನು ಮೇಲೆ ಇಳಿಸ್ತೀರಾ? तो वो कहता है, वो क्या कहता है? ಅವಾಗ ಅವ್ರೇನಂತ ಹೇಳ್ತಾರೆ? मैं सदा स्वस्थिति में रहने वाला माताओं को ನಾನು ಯಾವಾಗಲೂ ಸ್ವಸ್ಥಿತಿಯಲ್ಲಿ ಇರುವಂಥವನು ಮಾತೆಯರಿಗೆ ऐसा ज्ञान सुनाता हूँ ಆ ಥರ ಜ್ಞಾನವನ್ನು ಹೇಳ್ತೀನಿ जिससे वो सदा स्वस्थिति में रहने की प्रैक्टिस करने में पक्की हो जाती। ಆ ಥರ ಜ್ಞಾನವನ್ನು ನಾನು ಹೇಳ್ತೀನಿ. ಅದರಿಂದ ಆ ಮಾತೆಯರು ಸದಾಕಾಲಕ್ಕೋಸ್ಕರ ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪ್ರಾಕ್ಟೀಸ್ನಲ್ಲಿ ಪಕ್ಕಾ ಆಗೋಗ್ತಾರೆ. इसलिए वो कन्याएं माताएं ಅದಕ್ಕೋಸ್ಕರ ಕನ್ಯೆ ಮಾತೆಯರು मेरे साथ ನನ್ನ ಜೊತೆಯಲ್ಲಿ हेवन अर्थात स्वर्ग का गेट खोलने के लिए
निमित्त बन जाती है। ಅದಕ್ಕೋಸ್ಕರ ಕನ್ಯೆ ಮಾತೆಯರು ನನ್ನ ಜೊತೆಯಲ್ಲಿ ಹೆವೆನ್ ಅಂದರೆ ಸ್ವರ್ಗದ ಬಾಗಿಲನ್ನು ತೆಗಿಲಿಕ್ಕೋಸ್ಕರ ನಿಮಿತ್ತರಾಗೋಗ್ತಾರೆ. कौन? कन्या माता। ಯಾರು? ಕನ್ಯೆ ಮಾತೆಯರು. मैं जिस तन में आता हूँ, ನಾನು ಯಾವ ತನುವಿನಲ್ಲಿ ಬರ್ತೀನಿ वो नर तन में आता हूँ, ಆ ನರತನುವಿನಲ್ಲಿ ಬರ್ತೀನಿ, कन्या माता में नहीं आता हूँ। ಕನ್ಯೆ ಮಾತೆಯರಲ್ಲಿ ಬರೋದಿಲ್ಲ. तो जिस नर तन में आता हूँ, ಮತ್ತೆ ನಾನು ಯಾವ ನರತನುವಿನಲ್ಲಿ ಬರ್ತೀನಿ वो प्रैक्टिकल में स्वर्ग नहीं बनाता। ಅವರು ಪ್ರಾಕ್ಟಿಕಲ್ನಲ್ಲಿ ಸ್ವರ್ಗವನ್ನು ಮಾಡಲ್ಲ. क्या? कि मैं जिस तन में आऊं, ಅಂದರೆ ನಾನು ಯಾವ ಶರೀರದಲ್ಲಿ ಬರ್ತೀನಿ वो इस दुनिया को प्रैक्टिकल में स्वर्ग बनाए, ಅವರು ಈ ಪ್ರಪಂಚವನ್ನು ಪ್ರಾಕ್ಟಿಕಲ್ನಲ್ಲಿ ಸ್ವರ್ಗವನ್ನಾಗಿ ಮಾಡ್ತಾರೆ. तो पार्शलिटी हो जाए ಮತ್ತು ಅದಂತೂ ಪಾರ್ಸಿಲಿಟಿ ಆಗಿ ಹೋಗುತ್ತೆ. कि मैंने जिसके संग का रंग लिया, ಅಂದರೆ ನಾನು ಪ್ರಾಕ್ಟಿಕಲ್ನಲ್ಲಿ ಯಾರ ಸಂಗಿನ ರಂಗನ್ನು ತಗೊತೀನಿ, संग का रंग दिया, ಸಂಗಿನ ರಂಗನ ಕೊಡ್ತೀನಿ, तो आसक्ति हो गई, उसके द्वारा स्वर्ग बनाया। ಅದಕ್ಕೆ ಅವ್ರ ಮೇಲೆ ಅವ್ರಿಗೆ ಆಸಕ್ತಿ ಬಂದ್ಬಿಡುತ್ತೆ, ಸೆಳೆತ ಬಂದ್ಬಿಡುತ್ತೆ, ಅದಕ್ಕೆ ಅವ್ರ ಮುಖಾಂತರ ಮತ್ತೆ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಾರೆ. लेकिन मैं ऐसा नहीं करता हूँ। ಆದರೆ ನಾನು ಆ ಥರ ಮಾಡೋದಿಲ್ಲ. मैं जिस नर तन में आता हूँ, ನಾನು ಯಾವ ನರ ತನುವಿನಲ್ಲಿ ಬರ್ತೀನಿ उस नर तन के द्वारा ಆ ನರ ಶರೀರದ ಮುಖಾಂತರ ये साबित कर देता हूँ। ಈ ಮಾತನ್ನ ನಾನು ಸಿದ್ಧ ಮಾಡಿಬಿಡ್ತೀನಿ. क्या? ಏನಂತ? क्या साबित कर देता हूँ? ಏನು ಸಿದ್ಧ ಮಾಡಿಬಿಡ್ತೀನಿ? कि नर नरक बनाता है। ನರ ನರ್ಕವನ್ನಾಗಿ ಮಾಡ್ತಾರೆ. क्या? नर क्या बनाता है? और सबसे बड़ा नरक ನರ ಏನು ಮಾಡ್ತಾನೆ? ನರ್ಕವನ್ನಾಗಿ ಮಾಡ್ತಾನೆ. वो ही बनाता है जिसमें मैं प्रवेश करता ಮತ್ತು ಎಲ್ಲದಕ್ಕಿಂತ ದೊಡ್ಡ ನರ್ಕವನ್ನು ಯಾರು ಮಾಡ್ತಾರೆ? ಅವರೇ ಮಾಡ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡ್ತೀನಿ. हूँ। नरक कैसे बनता है? ನರ್ಕ ಯಾವುದರಿಂದ ಆಗುತ್ತೆ? अपवित्रता से नरक बनता है, ಅಪವಿತ್ರತೆಯಿಂದ ನರ್ಕ ಆಗುತ್ತೆ, विविचार से नरक बनता है, ವ್ಯಭಿಚಾರದಿಂದ ನರ್ಕ ಆಗುತ್ತೆ, और पवित्रता से स्वर्ग बनता है। ಮತ್ತು ಪವಿತ್ರತೆಯಿಂದ ಸ್ವರ್ಗ ಆಗುತ್ತೆ. दुनिया की दूसरे देशों की कन्याएं माताएं वो पवित्रता को धारण नहीं करती। ಪ್ರಪಂಚದಲ್ಲಿರೋ ಬೇರೆ ದೇಶದ ಕನ್ಯೆ ಮಾತೆಯರು ಅವ್ರ ಪವಿತ್ರತೆಯನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. जीवन में कि मेरा तो एक दूसरा न कोई, ಅಂದರೆ ಅವ್ರು ತಮ್ಮ ಜೀವನದಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. ನಮಗಂತೂ ಒಬ್ರನ್ನ ಬಿಟ್ಟು ಜೀವನದಲ್ಲಿ ಬೇರೆ ಯಾರೂ ಇಲ್ಲ ಅನ್ನೋ ಥರ. मेरा तो एक पति परमेश्वर है, ನನಗಂತೂ ಒಬ್ಬರೇ ಪತಿ ಪರಮೇಶ್ವರ, दूसरा न कोई। ಬೇರೆ ಯಾರೂ ಇಲ್ಲ. ये दुनिया की जो विदेशी औरतें कन्याएं माताएं हैं, ಈ ಪ್ರಪಂಚದಲ್ಲಿ ಯಾರು ವಿದೇಶಿ ಕನ್ಯೆ ಮಾತೆಯರಿದ್ದಾರೆ, ಸ್ತ್ರೀಯರಿದ್ದಾರೆ, वो इस गुण को धारण नहीं करती। ಅವರು ಈ ಗುಣವನ್ನು ಧಾರಣೆ ಮಾಡ್ಕೊಳ್ಳೋದಿಲ್ಲ. लेकिन भारत की कन्याएं माताएं ಆದರೆ ಭಾರತದಲ್ಲಿರೋ ಕನ್ಯೆ ಮಾತೆಯರು इस गुण को धारण करती है। ಅವರು ಈ ಗುಣವನ್ನು ಧಾರಣೆ ಮಾಡ್ಕೊತಾರೆ. क्या? इसलिए उन कन्याओं माताओं को ಏನಂತ ಹೇಳಿದ್ರು? ಅದಕ್ಕೋಸ್ಕರ ಆ ಕನ್ಯೆ ಮಾತೆಯರನ್ನ मैं टाइटल देता हूँ भगवान की गौएं। ಅದಕ್ಕೋಸ್ಕರ ಕನ್ಯೆ ಮಾತೆಯರಿಗೆ ನಾನು ಟೈಟಲ್ ಕೊಡ್ತೀನಿ. ಏನಂತ? ಭಗವಂತನ ಹಸುಗಳು ಅಂತ. जानवरों में गौएं बड़ी सीधी सादी स्वभाव की होती हैं। ಪ್ರಾಣಿಗಳಲ್ಲಿ ಹಸುಗಳು ತುಂಬ ಸರಳ ಸ್ವಭಾವವುಳ್ಳಂಥದ್ದಾಗಿರುತ್ತೆ. गौओं को जिस खूंटे से बांधो जीवन भर उसी खूंटे से बंद कर रहते। ಹಸುಗಳನ್ನು ನೀವು ಒಂದ್ಸತಿ ಎಲ್ಲಿ ಕಟ್ಟ ಹಾಕ್ತಿರೋ ಅದು ಇಡೀ ಜೀವನ ಎಲ್ಲ ಅಲ್ಲೇ ಕಟ್ಕೊಂಡಿರುತ್ತೆ. जहाँ मालिक बांधे। ಅವರ ಮಾಲೀಕ ಅವರನ್ನು ಎಲ್ಲಿ ಕಟ್ಟಿರ್ತಾರೋ ಅಲ್ಲೇ ಇರುತ್ತೆ.
पालने वाला। ಅದಕ್ಕೆ ಪಾಲನೆ ಮಾಡುವಂಥವ್ರು. ये मिसाल दिया। ಇದು ಒಂದು ಉದಾಹರಣೆಯನ್ನು ಕೊಟ್ಟರು. बाकी भगवान बताता है मैं कोई जानवर गऊओं को पढ़ाने के लिए नहीं आता हूँ। ಬಾಕಿ ಭಗವಂತ ತಂದೆ ಹೇಳ್ತಾರೆ, ನಾನೇನು ಯಾವುದೇ ಪ್ರಾಣಿಗಳ ರೂಪದಲ್ಲಿರುವಂಥ ಹಸುಗಳನ್ನು ಓದಿಸ್ಲಿಕ್ಕೋಸ್ಕರ ಬರೋದಿಲ್ಲ, उनकी पालना करने के लिए नहीं आता हूँ। ಅವರ ಪಾಲನೆ ಮಾಡಲಿಕ್ಕೋಸ್ಕರ ನಾನು ಬರೋದಿಲ್ಲ. मैं तो ह्यूमन गऊओं को पालने के लिए आता हूँ। ನಾನಂತೂ ಹ್ಯೂಮನ್ ಹಸುಗಳನ್ನು ಪಾಲನೆ ಮಾಡಲಿಕ್ಕೋಸ್ಕರ ಬರ್ತೀನಿ. भारत की खास कन्या माताओं को पालना देने के लिए आता हूँ। ವಿಶೇಷವಾಗಿ ಭಾರತದಲ್ಲಿರುವಂಥ ಕನ್ಯೆ ಮಾತೆಯರಿಗೆ ಪಾಲನೆ ಕೊಡ್ಲಿಕ್ಕೋಸ್ಕರ ಬರ್ತೀನಿ. जिन कन्या माताओं ने जन्म जन्मांतर, ಯಾವ ಕನ್ಯೆ ಮಾತೆಯರು ಜನ್ಮ ಜನ್ಮಾಂತರದಲ್ಲಿ क्या जन्म जन्मांतर स्वर्ग से लेकर के रौरव नरक दुनिया जब तक बनती है तब तक भी ಜನ್ಮ ಜನ್ಮಾಂತರದವರೆಗೂ ಅಂದರೆ ಸ್ವರ್ಗದಿಂದ ಯಾವಾಗ ಈ ಪ್ರಪಂಚ ಕಲಿಯುಗ ಬರುತ್ತೆ, ರೌರವ ನರ್ಕ ಆಗೋಗುತ್ತೆ ಈ ಪ್ರಪಂಚ, ಅಲ್ಲಿವರೆಗೂ मेरे आदेश का पालन किया। ಅಲ್ಲಿವರೆಗೂ ಅವರು ನನ್ನ ಆದೇಶದ್ದೇ ಪಾಲನೆಯನ್ನು ಮಾಡಿದರು. चलो शुद्ध रूप में पालन नहीं कर सके, ಬಲ್ಲೆ ಶುದ್ಧ ರೂಪದಲ್ಲಿ ಪಾಲನೆ ಮಾಡಲಿಕ್ಕಾಗಲಿಲ್ಲ. कि मैं ज्योति बिंदु आत्मा हूँ, ಅಂದರೆ ನಾನು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀನಿ. फिर भी यादगार तो कायम रखी ना। ಆದರೂ ಸಹ ನೆನಪಾರ್ಥವನ್ನಂತೂ ಕಾಯಂ ಮಾಡಿ ಇಟ್ಕೊಂಡ್ರಲ್ವಾ. तो ये भारत की कन्याएं माताएं गौएं हैं, गौएं। ಮತ್ತೆ ಈ ಭಾರತದಲ್ಲಿರೋ ಕನ್ಯೆ ಮಾತೆಯರು ಹಸುಗಳಾಗಿದ್ದಾರೆ. कैसी गौएं? इन कन्याओं माताओं को, ಆ ಥರ ಹಸುಗಳಾಗಿದ್ದಾರೆ. ಯಾವ ಕನ್ಯೆ ಮಾತೆಯರು? भारतीय कन्याओं माताओं को जीवन में कोई भी जन्म में देख लो, ಆ ಭಾರತೀಯ ಕನ್ಯೆ ಮಾತೆಯರನ್ನ ಜೀವನದಲ್ಲಿ ಯಾವುದೇ ಜನ್ಮದಲ್ಲಾದರೂ ನೋಡ್ಕೊಳ್ಳಿ. माता पिता ने जिस खूंटे से बांध दिया जीवन में, सारा जीवन उसी खूंटे से बंद कर रही। ತಂದೆ ತಾಯಿ ಅವರನ್ನ ಯಾರ ಜೊತೆ ಒಂದ್ಸತಿ ಕಟ್ಟಿಡ್ತಾರೆ, ಇಡೀ ಜೀವನ ಎಲ್ಲ ಅವ್ರ ಜೊತೆನೆ ಕಟ್ಕೊಂಡಿರ್ತಾರೆ. हिस्ट्री की बात है। ಇದು ಸಹ ಹಿಸ್ಟ್ರಿಯ ಮಾತಾಗಿದೆ. क्या हिस्ट्री के बाहर की बात छोड़ दो। ಹಿಸ್ಟ್ರಿಯ ಹೊರಗಡೆ ಮಾತನ್ನ ಬಿಟ್ಬಿಡಿ. हिस्ट्री 2500 साल की मनुष्यों के पास है। ಮನುಷ್ಯರ ಹತ್ರ ಹಿಸ್ಟ್ರಿ ಏನಿದೆ ಅದು 2500 ವರ್ಷದಷ್ಟೇ ಇರೋದು. मनुष्य उस हिस्ट्री में जो मनुष्यों ने बनाई है, ಮನುಷ್ಯರು ಆ ಹಿಸ್ಟ್ರಿಯಲ್ಲಿ ಯಾವುದು ಮನುಷ್ಯರು ತಯಾರು ಮಾಡಿದ್ದಾರೆ, उस हिस्ट्री में देख लें हजारों साल से। ಆ ಹಿಸ್ಟ್ರಿಯಲ್ಲಿ ನೋಡ್ಕೊಂಡ್ಬಿಡ್ಲಿ ಸಾವಿರಾರು ವರ್ಷಗಳಿಂದ. कि भारत की ये गौएं, भगवान की ये गौएं, ಭಾರತದ ಈ ಹಸುಗಳು, ಭಗವಂತನ ಈ ಹಸುಗಳು इतने सीधी साधी स्वभाव की रही। ಇಷ್ಟೊಂದು ಸೀದಾ ಸರಳ ಸ್ವಭಾವವುಳ್ಳಂಥವ್ರಾಗಿದ್ರು. गौ स्वभाव ಹಸುಗಳ ಸ್ವಭಾವ दूसरों को दुख देता है या गौ सुख देती है? ಅಥವಾ ಆ ಹಸು ಸ್ವಭಾವ ಏನಿದೆ ಅದು ಬೇರೆಯವ್ರಿಗೆ ದುಃಖ ಕೊಡುತ್ತಾ ಅಥವಾ ಬೇರೆಯವ್ರಿಗೆ ಸುಖ ಕೊಡುತ್ತಾ? है? गौ सुखदाई है। ಹಸು ಏನಿದೆ ಅದು ಸುಖದಾಯಿ ಆಗಿದೆ. उसमें भी खास भारत की गौएं तो ಅದರಲ್ಲೂ ವಿಶೇಷವಾಗಿ ಭಾರತದ ಹಸುಗಳಂತೂ सुख ही सुख देती हैं परिवार को। ಪರಿವಾರಕ್ಕೆ ಸುಖನೇ ಸುಖ ಕೊಡ್ತಾರೆ. कितना सुख देती हैं। ಎಷ್ಟೊಂದು ಸುಖ ಕೊಡ್ತಾರೆ. जीवन में कन्या है ಜೀವನದಲ್ಲಿ ಕನ್ಯೆ ಆಗಿದ್ರೆ तो माता पिता के कंट्रोल के अंदर रहती है। ತಂದೆ ತಾಯಿಯ ಕಂಟ್ರೋಲಲ್ಲಿ ಇರ್ತಾರೆ. कन्या से नौजवान बनती है ಮತ್ತೆ ಕನ್ಯೆಯಿಂದ ಯಾವಾಗ ನವಯುವಕರಾಗ್ತಾರೆ तो पति और पति के परिवार के कंट्रोल में रहती है। ಮತ್ತೆ ಪತಿ ಮತ್ತೆ ಪತಿಯ ಪರಿವಾರದ ಕಂಟ್ರೋಲಲ್ಲಿ ಇರ್ತಾರೆ.
और जब खुदान खास्ता ಮತ್ತು ಯಾವಾಗ ಒಂದು ಅಕಸ್ಮಾತ್ ಒಂದು ವೇಳೆ पति शरीर छोड़ दे या कहीं चला जाए, ಪತಿ ಶರೀರ ಬಿಟ್ಬಿಟ್ರೆ ಅಥವಾ ಎಲ್ಲಾದರೂ ಹೊರಟೋಗ್ಬಿಟ್ರೆ सन्यासी होके चले जाते हैं ना, ಸನ್ಯಾಸಿಗಳಾಗಿ ಹೋಗ್ಬಿಡ್ತಾರೆ ಅಲ್ವಾ, तो भी परिवार को सुखदाई बन करके रहती है। ಆದರೂ ಸಹ ಪರಿವಾರದಲ್ಲಿ ಸುಖದಾಯಿ ಆಗಿರ್ತಾರೆ. और इसका मिसाल है शास्त्रों में। ಮತ್ತೆ ಇದರ ಉದಾಹರಣೆ ಇದೆ ಶಾಸ್ತ್ರದಲ್ಲಿ. जो बड़े से बड़ा शास्त्र माना जाता है महाभारत, ದೊಡ್ಡಕ್ಕಿಂತ ದೊಡ್ಡ ಶಾಸ್ತ್ರ ಯಾವುದಕ್ಕೆ ಹೇಳಲಾಗುತ್ತೆ? ಮಹಾಭಾರತಕ್ಕೆ. उसमें एक माता है, ಅವರಲ್ಲಿ ಒಬ್ಬ ತಾಯಿ ಇದ್ದಾರೆ, जिसने ये मिसाल कायम किया ಯಾರು ಈ ಉದಾಹರಣೆಯನ್ನ ಕಾಯಂ ಮಾಡ್ತಾರೆ. कि परिवार की वृद्धि के लिए परिवार के साथ ही जीवन भर रही, ಪರಿವಾರದ ವೃದ್ಧಿಗೋಸ್ಕರ ಇಡೀ ಜೀವನ ಅವ್ರ ಪರಿವಾರದ ಜೊತೆಯಲ್ಲೇ ಇರ್ತಾರೆ. भले पति ने शरीर छोड़ दिया, ಬಲ್ಲೆ ಪತಿ ಶರೀರ ಬಿಟ್ಬಿಡ್ತಾರೆ. बच्चे दर बदर हो गए, ಮಕ್ಕಳು ಸಹ ಅಲ್ಲಿ ಇಲ್ಲಿ ದೂರ ದೂರ ಆಗ್ಬಿಟ್ರು. तो भी परिवार का नाम बाला करने के लिए परिवारजनों के साथ रही। ಆದರೂ ಸಹ ಪರಿವಾರದ ಹೆಸರು ಪ್ರಸಿದ್ಧಿ ಮಾಡ್ಲಿಕ್ಕೋಸ್ಕರ ಪರಿವಾರದ ಜೊತೆಯಲ್ಲೇ ಇರ್ತಾರೆ. याद आया है? कुंती, ನೆನ್ಪು ಬಂತ? ಯಾವ ಹೆಸರು? ಕುಂತಿ. पति ने शरीर छोड़ दिया पांडव, ಪತಿ ಶರೀರ ಬಿಟ್ಬಿಟ್ಟ ಪಾಂಡು. जिसे बाबा कहते हैं पांडव, ಯಾರಿಗೆ ಬಾಬಾ ಹೇಳ್ತಾರೆ? ಪಾಂಡವರು. पंडा बाप, ಪಂಡ ತಂದೆ, पांडवों का बाप, ಪಾಂಡವರ ತಂದೆ ಆಗಿದ್ದಾರೆ. पंडे का बच्चा पांडव। ಪಂಡ ತಂದೆಯ ಮಕ್ಕಳು ಪಾಂಡವರು. उनको परिवार वालों ने देश निकाला दे दिया। ಅವರಿಗೆ ಪರಿವಾರದವರು ದೇಶದಿಂದ ಹೊರಗಡೆ ತೆಗೆದ್ಬಿಟ್ರು. किसको? ಯಾರನ್ನ? पांडवों को। ಪಾಂಡವರನ್ನ. पांडवों ने कहा भी माँ को चलो हमारे साथ, ಪಾಂಡವರು ಹೇಳಿದ್ರು ತಾಯಿಗೆ ನೀವು ನಡೀರಿ ನಮ್ಮ ಜೊತೆಯಲ್ಲಿ ಅಂತ. मना कर दिया, ಆದರೆ ಅವ್ರು ಒಪ್ಕೊಳ್ಳಿಲ್ಲ, ಇಲ್ಲ ಅಂದ್ಬಿಟ್ರು. नहीं मैं अपने परिवार की पत नहीं गंवा सकती, ಇಲ್ಲ, ನಾನು ನನ್ನ ಪರಿವಾರದ ದಾರಿಯನ್ನು ತಪ್ಸಕ್ಕಾಗಲ್ಲ. मेरे पति का परिवार है। ಇದು ನನ್ನ ಪತಿಯ ಪರಿವಾರ ಆಗಿದೆ. लो पति मर गया, पति की लाज रख रही है। ಪತಿ ಶರೀರ ಬಿಟ್ಬಿಡ್ತಾರೆ, ಆದರೂ ಸಹ ಪತಿಯ ಮರ್ಯಾದೆಯನ್ನು ಇಟ್ಕೊಂಡು ನಡೀತಾರೆ. यानी ये भारत की माताओं की ऐसी स्टेज रही, ಅಂದ್ರೆ ಇಲ್ಲಿ ಈ ಭಾರತದ ಮಾತೆಯರದು ಈ ತರ ಸ್ಟೇಜ್ ಇರುತ್ತೆ. एक के ऊपर जीवन भर कायम रहने की। ಒಬ್ಬರ ಮೇಲೆ ಇಡೀ ಜೀವನ ಕಾಯಂ ಆಗಿರೋ ತರ. कि पति चला जाए जीवन भर के लिए, पति ಪತಿ ಹೊರಟೋಗ್ಬಿಡ್ಲಿ ಇಡೀ ಜೀವನಕ್ಕೋಸ್ಕರ, शरीर छोड़ जाए ಅಥವಾ ಶರೀರನೇ ಬಿಟ್ಬಿಡ್ಲಿ, तो भी पति के ही गुण गाती रहती है। ಆದರೂ ಸಹ ಪತಿದೇ ಗುಣಗಾನ ಮಾಡ್ತಾ ಇರ್ತಾರೆ. दूसरी शादी नहीं करती। ಮತ್ತೊಂದು ಮದುವೆಯನ್ನ ಮಾಡ್ಕೊಳ್ಳಲ್ಲ. एक के ऊपर इतनी आस्था गहरी, ಒಬ್ಬರ ಮೇಲೆ ಇಷ್ಟು ಆಳವಾಗಿರುವಂತ ನಂಬಿಕೆ ವಿಶ್ವಾಸ ಇರುತ್ತೆ. कि मेरे ससुर घर की लाज न जाए और माता पिता की भी लाज न जाए। ಅಂದರೆ ನಮ್ಮ ತಂದೆ ತಾಯಿದು ಪರಿವಾರದ ಮಾನ ಮರ್ಯಾದೆ ಹೋಗಬಾರ್ದು, ಮತ್ತು ನಮ್ಮ ಅತ್ತೆ ಮಾವನ ಪರಿವಾರದ ಎದ್ದು ಮಾನ ಮರ್ಯಾದೆ ಹೋಗಬಾರ್ದು.
माता पिता का भी नाम बाला करने वाली ತಂದೆ ತಾಯಿದು ಸಹ ಹೆಸರನ್ನ ಪ್ರಸಿದ್ಧಿ ಮಾಡುವಂಥವ್ರು. धोखा नहीं दे सकती. ಮೋಸ ಮಾಡ್ಲಿಕ್ಕಾಗಲ್ಲ. माता पिता ने दान दिया ತಂದೆ ತಾಯಿ ದಾನವನ್ನ ಕೊಡ್ತಾರೆ. तो दान दी हुई जो चीज है ಮತ್ತೆ ದಾನ ಕೊಟ್ಟಿರುವಂತ ಯಾವ ವಸ್ತು ಆಗಿದೆ वो अच्छे से कामयाब हो वो अच्छा, ಮತ್ತೆ ಅದು ಒಳ್ಳೆ ರೀತಿಯಿಂದ ಕಾಮಯಾಬ್ ಆಗ್ಲಿ ಸಫಲ ಆಗ್ಲಿ ಅದು ಒಳ್ಳೇದಾ, या नाकामी हो जाए वो अच्छा ಅಥವಾ ಸಫಲತೆ ಇಲ್ಲದೆ ಅಸಫಲತೆ ಆಗ್ಬಿಟ್ರೆ ಅದು ಒಳ್ಳೇದಾ? है? कामयाब होकर रहे ವಿಜಯ ಆಗಿರ್ಲಿ ಸಫಲ ಆಗಿರ್ಲಿ तो दोनों तरफ की लाज बचाई. ಮತ್ತೆ ಎರಡೂ ಕಡೆ ಪರಿವಾರದ ಮಾನ ಮರ್ಯಾದೆಯನ್ನ ಇಟ್ಕೊಂಡ್ರು. भारत की कन्याओं माताओं ने ಭಾರತದ ಕನ್ಯೆ ಮಾತೆಯರು कौन कौन से कुल की? ಯಾವ್ಯಾವ ಕುಲದ ಮಾತು? ससुर कुल और माता पिता का कुल, ತಂದೆ ತಾಯಿಯ ಕುಲ ಮತ್ತೆ ಅತ್ತೆ ಮಾವನ ಕುಲ, दोनों की लाज रखी. ಎರಡು ಪರಿವಾರದ ಮರ್ಯಾದೆಯನ್ನು ಇಟ್ಕೊಂಡ್ರು. कभी धोखा नहीं दिया. ಯಾವತ್ತೂ ಮೋಸ ಮಾಡಲಿಲ್ಲ. ससुर कुल को भी धोखा नहीं दिया और माता पिता को भी धोखा नहीं दिया. ತಂದೆ ತಾಯಿಗೂ ಯಾವತ್ತೂ ಮೋಸ ಮಾಡಲಿಲ್ಲ, ಮತ್ತೆ ಅತ್ತೆ ಮಾವನ ಕುಲಕ್ಕೂ ಯಾವತ್ತೂ ಮೋಸ ಮಾಡಲಿಲ್ಲ. और आज जो मनुष्य हैं इस संसार के, ಯಾರು ಈ ಪ್ರಪಂಚದಲ್ಲಿ ಮನುಷ್ಯರಿದ್ದಾರೆ जिन्हें नर कहा जाता है, ಯಾರಿಗೆ ನರ ಅಂತ ಹೇಳಲಾಗುತ್ತೆ? नारी नहीं, ನಾರಿ ಅಲ್ಲ. क्या कहा जाता है? नर. ಏನಂತ ಹೇಳಲಾಗುತ್ತೆ? ನರ ಅಂತ ಹೇಳಲಾಗುತ್ತೆ. वो ऐसे हो गए ಅವರೆಲ್ಲ ಆ ಥರ ಆಗೋಗ್ಬಿಟ್ಟಿದ್ದಾರೆ. कि आज दुनिया में विदेशों की तो बात छोड़ दो, ಇವಾಗ ಪ್ರಪಂಚದಲ್ಲಿ ವಿದೇಶದಂತೂ ಮಾತೇ ಬಿಟ್ಬಿಡಿ. विदेशियों से प्रभावित होकर के ವಿದೇಶಿಗಳಿಂದ ಪ್ರಭಾವಿತರಾಗ್ಬಿಟ್ಟು भारत की कन्या माताओं की ये हालत कर दी ಭಾರತದಲ್ಲಿರೋ ಕನ್ಯೆ ಮಾತಾಡ್ದು ಈ ರೀತಿ ಸ್ಥಿತಿ ಮಾಡ್ಬಿಡ್ತಾರೆ. कि जितनी कन्याएं माताएं दुखी हो रही हैं, ಎಷ್ಟು ಕನ್ಯೆ ಮಾತೆಯರು ದುಃಖಿ ಆಗ್ತಾ ಇದ್ದಾರೆ, बंधन में है, ಬಂಧನದಲ್ಲಿದ್ದಾರೆ. पुरुषों के ಪುರುಷರ ಬಂಧನದಲ್ಲಿದ್ದಾರೆ. नर के जितने बंधन में हैं, ನರನ ಎಷ್ಟು ಬಂಧನದಲ್ಲಿದ್ದಾರೆ. इतना बंधन में कोई मनुष्य नहीं होता. ಅಷ್ಟು ಬಂಧನದಲ್ಲಿ ಯಾವುದೇ ಮನುಷ್ಯರು ಇರೋದಿಲ್ಲ. खास करके माताएं. ವಿಶೇಷವಾಗಿ ಮಾತೆಯರು. कैसी बंधन में? ಯಾವ ಥರ ಬಂಧನದಲ್ಲಿ? वो बड़े ते बड़ी त्यागी हैं. ಅವರು ದೊಡ್ಡಕ್ಕಿಂತ ದೊಡ್ಡ ತ್ಯಾಗಿ ಆಗಿದ್ದಾರೆ. बचपन में माँ बाप की होकर रहती, ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿಯ ಮಕ್ಕಳಾಗಿರ್ತಾರೆ. सब कुछ माँ बाप का, कुछ नहीं मेरा. ಎಲ್ಲ ತಂದೆ ತಾಯಿದು, ನಂದೇನೂ ಇಲ್ಲ. बड़े होकर पति और पति के कुल की रहती, ದೊಡ್ಡವರಾದ್ಮೇಲೆ ಪತಿ ಮತ್ತೆ ಪತಿಯ ಕುಲದವರಾಗಿರ್ತಾರೆ. सब कुछ पति के कुल का, परिवार का, कुछ नहीं मेरा. बाल बच्चे भी परिवार के पति के. ಏನೇ ಇದೆ ಅದೆಲ್ಲ ಪತಿದೇ ಆಗಿದೆ, ಪತಿಯ ಕುಲದ್ದೇ ಆಗಿದೆ, ನಂದೇನೂ ಇಲ್ಲ, ಎಲ್ಲ ಅವ್ರದ್ದು ಅಂತ. ಮಕ್ಕಳು ಸಹ ಪರಿವಾರದವರು, ಪತಿಯ ಕುಲದವರು ಅಂತ. और जब वयोवृद्ध बूढ़ी हो जाती है, ಮತ್ತೆ ಯಾವಾಗ ವಯೋವೃದ್ಧ ಅಂದರೆ ವೃದ್ಧಾವಸ್ಥೆಗೆ ಹೋಗ್ಬಿಡ್ತಾರೆ, ಯಾವಾಗ ಮುದುಕರಾಗ್ತಾರೆ, तो भी भारत में ये परंपरा रही है. ಅವಾಗೂ ಸಹ ಭಾರತದಲ್ಲಿ ಪರಂಪರೆ ಇರುತ್ತೆ. भगवान के आने से पहले तक ಭಗವಂತ ಬರೋದಕ್ಕಿಂತ ಮೊದಲಿನವರೆಗೂ कि भारत की माताएं बूढ़ी होने के बावजूद भी ಭಾರತದ ಮಾತೆಯರು ಮುದುಕರಾದ ನಂತರನೂ ಸಹ परिवार की संपत्ति की हकदार नहीं बनी.
ವಯಸ್ಸಾಗೋವರೆಗೂ ಸಹ ಪರಿವಾರದ ಸಂಪತ್ತಿನ ಅಧಿಕಾರಿಗಳಾಗೋದಿಲ್ಲ. क्या परिवार की सारी संपत्ति बच्चों को सौंपी है। ಪರಿವಾರದ ಎಲ್ಲ ಸಂಪತ್ತನ್ನು ಅವ್ರ ಮಕ್ಕಳಿಗೆ ಕೊಡ್ತಾರೆ. गलत बात तो नहीं है। ತಪ್ಪು ಮಾತಂತೂ ಇಲ್ಲ ತಾನೆ.